ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ಮೈಸೂರು ಕಲಾವಿದರ ಶಿಕ್ಷಕರ ಸಮಿತಿ ವತಿಯಿಂದ ಮಕ್ಕಳ ದಿನಾಚರಣೆ ಪ್ರಯುಕ್ತ ರಾಜ್ಯ ಮಟ್ಟದ ಕಥಾಭಿನಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ನನ್ನ ಹೆಸರು ಶ್ರಾವ್ಯ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಟ್ಟಹಳ್ಳಿಯಲ್ಲಿ ಓದುತ್ತಿದ್ದೇನೆ. ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ದಾನಶೂರ ಮಹಾಭಾರತದಲ್ಲಿ ದಾನಶೂರ ಕರ್ಣನ ಬಗ್ಗೆ ನಾನು ಹೇಳುತ್ತೇನೆ. ದಾನಶೂರ ಕರ್ಣನು ನಿಜವಾಗಿಯೂ ಕುಂತಿಯ ಪುತ್ರ ಹಾಗೂ ದುರ್ಯೋಧನನ ಆಪ್ತ ಮಿತ್ರ. ದ್ರೋಣಾಚಾರ್ಯರು ಕರ್ಣನಿಗೆ ನಾನು ನಿನಗೆ ವಿದ್ಯೆಗಳನ್ನು ಕಲಿಸುವುದಿಲ್ಲ ಎಂದ ಮೇಲೆ ಕರ್ಣನು ತನ್ನ ವೇಷಭೂಷಣವನ್ನು ತ್ಯಜಿಸಿ ಬ್ರಾಹ್ಮಣ ವೇಷ ತೊಡಿಸಿಕೊಂಡು ಪರಶುರಾಮನ ಹತ್ತಿರ ಹೋದನು. ಪರಶುರಾಮನಿಗೆ ನಮಸ್ಕರಿಸಿ, ಪರಶುರಾಮನೇ, ನನಗೆ ವಿದ್ಯಾಭ್ಯಾಸ ಕಲಿಸಿಕೊಡಿ ಎಂದನು. ಹಾಗೂ ಪರಶುರಾಮನು, ನೀನು ಬ್ರಾಹ್ಮಣನೋ ಅಥವಾ ಕ್ಷತ್ರಿಯನೋ ರಾಜನೋ ಎಂದು ಕೇಳಿದನು. ಆ ಕರ್ಣನು, ನಾನು ಬ್ರಾಹ್ಮಣ ಎಂದು ಸತ್ಯವನ್ನು ನುಡಿದನು. ಒಂದು ದಿನ ಪರಶುರಾಮರು ಬಂಡೆಗಲ್ಲಿನ ಮೇಲೆ ಮಲಗಿರುವಾಗ ಕರ್ಣನು ಅಲ್ಲಿಗೆ ಬಂದು ಅವರ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟು, ಗುರುಗಳೇ, ನೀವು ಬಂಡೆಗಲ್ಲಿನ ಮೇಲೆ ಮಲಗುವುದು ಬೇಡ, ನನ್ನ ತೊಡೆಯ ಮೇಲೆ ಮಲಗಿ ಎಂದನು. ಆಗ ಪರಶುರಾಮನು ಕರ್ಣನ ತೊಡೆಯ ಮೇಲೆ ಮಲಗಿದನು. ಆಗ ಒಂದು ವಜ್ರದುಂಬಿ ಅವನ ಕಡೆ ಬಂದು ಅವನ ತೊಡೆಗೆ ಕಚ್ಚಿತು. ಆಗ ಕರ್ಣನ ಕಾಲಿನಿಂದ ರಕ್ತ ಹರಿಯಲು ಪ್ರಾರಂಭಿಸಿತು. ರಕ್ತ ಹರಿದು ಪರಶುರಾಮನ ಕೆನ್ನೆಯನ್ನು ತುಂಬಿತು. ಆಗ ಪರಶುರಾಮ ಎಚ್ಚೆದ್ದು ನೋಡುವಾಗ ಕರ್ಣನ ಕಾಲಿಗೆ ಒಂದು ವಜ್ರದುಂಬಿ ಕಚ್ಚಿತ್ತು. ಕರ್ಣನ ಕಾಲಿಂದ ರಕ್ತ ಹೋಗುತ್ತಲೇ ಇತ್ತು. ಆಗ ಪರಶುರಾಮರು, ನೀನು ಬ್ರಾಹ್ಮಣನೋ ಅಥವಾ ಅಲ್ಲವೋ ನಿಜ ಹೇಳು ಎಂದಾಗ ಕರ್ಣನು, ಕ್ಷಮಿಸಿಬಿಡಿ ಗುರುದೇವ, ನಾನು ಒಂದು ಸೂತಪುತ್ರನು ಎಂದು ಹೇಳಿದಾಗ ಪರಶುರಾಮನಿಗೆ ಕೋಪಗೊಂಡು ಅವನಿಗೆ ಒಂದು ಶಾಪ ಕೊಟ್ಟನು. ನಾನು ಕಲಿಸಿದ ವಿದ್ಯೆ ನಿನಗೆ ಉಪಯೋಗವಾದ ಕ್ಷಣದಲ್ಲಿ ಅದು ನನಗೆ ನೆನಪಾಗದೇ ಇರಲಿ ಎಂದು ಶಾಪ ಕೊಟ್ಟನು. ಇಲ್ಲಿಗೆ ನನ್ನ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.